ನಾವು ಇದೇ ಊರ್ ನೀರ್ ಕುಡ್ದು ಹೋಗಿದ್ವಿ ಬಾ. ಈಗ ಅವನು ಕೋಟ್ ಆಡ್ರಿ ಕೇಳಿ ಕೇಳ್ಬೇಕು. ಆದ್ರೆ ನಾನು 5 ಕುಂಟೆ ಅವಂದು, ನಮ್ದು 40-60 ಸೈಟು. ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. ಇರಿ ಪ್ರಸಾದ್ ಇರಪ್ಪ, 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ? ಅವ್ರ ಅಣ್ತಮ್ದಿರೆಲ್ಲ ಬರೋದು. ನೆನೆ ನಮ್ ಹುಡ್ಗನ್ ಜೊತೆ ಜಗಳಕ್ ಬಂದವ್ರಿ ಇಲ್ಲಿ, ಹುಡ್ಗನ್ ಜೊತೆ ಏನ್ ದಿನ ಇದೇ ಕತೆನೆ. ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ. ನಾನ್ ಜಿಪಿ ಹೋಲ್ಡ್ರು ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ? ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ, ಇನ್ನೇನು ಬೇಡ. ನಾನು ಈಗ ಇಲ್ಲಿಂದ ಹೋಯ್ತೀನಿ, ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಯಾವ ಉದ್ದೇಶಕ್ಕೆ ನಮ್ ಸರ್ವೆ ನಂಬರ್ ಅಲ್ಲ ರೀ. ಉದ್ದೇಶ ನಾನು ತಿಳ್ಕೊಳಕ್ ನಾನ್ CID ಅಲ್ಲ. ಅವನಿಗೆ ಬಿಟ್ಟಿಬೇಕು. ಅವ್ನ ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ, ಅವ್ನ್ ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರ ಕೊಡ್ತೀನಿ. ಅವ್ನ ಯಾರೋ PDO ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟವ್. ನನಗೂ ಮಾಡವನೆ, ಒಮ್ಮಂಗೂ ಮಾಡವನೆ. ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ, ಇವ್ನು ಇಲ್ಲ. ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ. ಏನ್ ಮನೆ ಹತ್ರ ಬಂದಿದ್ರೆ ಮೇಡಮ್? ಏನ್ ನಿನ್ನೆ ಮೊನ್ನೆ ಎಲ್ಲ ಗಲಾಟೆರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ನಮ್ಮ ಹುಡುಗಂದು, ಇದು ನಮ್ದು. ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ. ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ? ನಾವು ಅವ್ರ ಕೋರ್ಟಿಂದ ಆರ್ಡರ್ ತಂದಾಗ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ ಅವ್ರು, ಹೊಡೆದಿದ್ದಕ್ಕೆ ಡಿಫಾಮೇಶನ್ ಹಾಕಿದೀವಿ ಬಿಡಿ. ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ, ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ ಎಲೆಕ್ಟ್ರಿಕ್ ಸಾಮಾನ್ ಕಟ್ಕ ಹೋಗ್ಯವ್ರೆ. ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ. ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ. ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ, ನಮಗ್ ಮನೆಗ್ ಸೇಫ್ಟಿ ಬೇಡ. ಕಾಂಪೌಂಡ್ ಇನ್ ಯಾವ ಭಾಷೆಯಲ್ಲಿ ಹೇಳಿರಿ? ನಾನು ಇಲ್ದೇ ಇದ್ದಾಗ ಬಂದು ಹೊಡೆದಿದ್ದಾನೆ ಅಂತಾನೆ ಇಷ್ಟೊತ್ತು ಬೈತಾ ಇರೋದು ಅವನಿಗೆ. ನಾನು ಇದ್ದಾಗ ಬಂದು ಅವ್ನು ತೋರಿಸಿ, ನಿಮ್ಮನ್ನು ಕರ್ಸಿ, ತಪ್ಪು ನಮ್ದಾದ್ರೆ ಅವ್ನು ಹೊಡಿಲಿ, ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ ನಿಮ್ ಪೇಪರ್ನ ನಾನ್ ತಗೊಳಕ್ ಆಗುತ್ತಾ? ಅವ್ನು ಎಲ್ರಿ ಹೋಗಿದ್ದ 6 ವರ್ಷ? ಯಶೋರ್ ಮೇಲೆ ಒತ್ಲಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ, ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಯಾರಿಗೂ ತೊಂದರೆ ಆಗದ ರೀತಿ ನಿಮ್ ಜಾಗನ ತೆರವುಗೊಳಿಸ್ಕೊಳ್ಳಿ ಅಂತ ಆರ್ಡರ್ ತಂದ್ರೆ ದಾಖಲೆನ ತೋರಿಸಿ. ಎಲ್ಲಿ ತರಕ್ ಹೇಳಿ? ಸುಳ್ಳು ಅದು. ನಮ್ ಸೈಟ್ ಮೇಲೆ ಇಲ್ಲ. ನಿಮ್ಗೆ ಕನ್ನಡ ಬರುತ್ತಲ್ವಾ? ನಮ್ ಸೈಟ್ ಮೇಲೆ ಇಲ್ಲ. ನಮ್ ಸರ್ವೆ ನಂಬರ್ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾನೆ. ಹೆಂಗ್ರಿ ಕೊಡ್ತಾರೆ? ಸರ್ವೆ ನಂಬರ್ ಅಲ್ಲ, ಅಲ್ಲ ಸರ್ವೆ ನಂಬರ್ ಇದಲ್ಲ. ಅದೊಂದು ಮಂಡಪ್ ಮಾಡು. 5 ಗುಂಟೆನೆ ಬೇರೆ ಇದೆ. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಮ್ಗೆ ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ ಹುಡ್ಕೊಳಕ್ ಹೇಳಿ ಅವ್ನಿಗೆ. ಈಗ ನೀವು ಫೈಟ್ ಏನ್ ಮಾಡ್ತೀರಾ ಮೇಡಮ್? ಫೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ. ನಾನು ಹೇಳೋದು ಆಮೇಲೆ ನೋಡ್ತೀನಿ, ಕೋರ್ಟಲ್ಲಿ ನೋಡ್ತೀನಿ ಅಷ್ಟೇ. ನೀನು ಪೊಲೀಸ್ ಲಾಯರ್ ತಕ್ಷಣ ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ಲಿ, ಪೊಲೀಸ್ ತಕ್ಷಣ ಅವ್ರ ಹತ್ರ ಮಾತಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ನಾನು ಕೋರ್ಟಿಗೆ ಏನ್ ಕೊಡ್ಬೇಕು ದಾಖಲಾತಿ ಕೊಟ್ಟಿದ್ದೀನಿ. ನೀವೇ ಹೋಗಿದ್ದೀರಿ ಕೋರ್ಟಿಗೆ. 19ನೇ ತಾರೀಕಿಗೆ ನೀವೇ ಅಡ್ವಾನ್ಸ್ ಮಾಡ್ಸ್ಕೊಂಡ್ರಿ. ನೀನು ಹೊರದಾಕಿದ್ದೀನಿ ಹೇಳ್ದಲ್ವಾ? ಕೋರ್ಟಿಗೆ ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ? ಇಲ್ಲಿ ಇದಾರಲ್ಲ ಮೀಡಿಯಾ. ಹೌದು. ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ? ಇಲ್ಲಿ ನೋಟಿಸ್ ಏನಂತ ಕೊಟ್ಟಿದ್ಯಾ? ಯಾವ ಹೆಸರಲ್ಲಿ ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸು ಬಂದಿಲ್ಲ. ಫೇಕ್ ನೋಟಿಸ್ ಮಾಡಿರೋದು. ಫೇಕ್ ಆಗಿ ಬೇಕು. ಇಲ್ಲಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ಮಾಡಿರೋದು ಇವ್ರು. ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗೀರಿ. ಎಲ್ಲಾ ದಾಖಲೆನೂ ಕೋರ್ಟಿಂದ ಕೊಡ್ರಿ, ಮೀಡಿಯಾ ಕೊಡ್ರಿ. ಮೀಡಿಯಾಕ್ಕೂ ಕೊಟ್ಟಿದ್ದೀವಿ. ಎಲ್ರಿ ಪುಷ್ಪ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೆ? ಕೊಟ್ಟಿದಾರ? ನಮಗೆ ನೋಟಿಸ್ ಬಂದಿದ್ಯಾ? ಪುಷ್ಪ ಅರುಣ್ ಕುಮಾರ್ ನೋಟಿಸ್. ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರು?
ನಾವು ಜಗಳ ಆಡ್ತಾರೆ ನೀವು ಅದಕ್ಕೆ ಮುಂಚೆನೆ ಬಂದಿದ್ರಿ ಯಾರು ಕರ್ದಿದ್ದು ನೀವಾಗೆ ಬಂದ್ರೆ ನಾವು ಬಂದಿದ್ದು ನೀವು ಗೊತ್ತಿರೋದು ಮೇಡಮ್, ನೀವು ಮಾತಾಡುವಾಗ ನಾವು ಬಂದಿರೋದು ಆಯ್ತಾ ನನ್ನ ಫೋನಿಂದ ಬೇಕಾದ್ರೆ ಚೆಕ್ ಮಾಡಿ. ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಯಾ, ಅದು ಫಸ್ಟ್ ಅಪರಾಧ. ಆಯ್ತು, ಡೆಮಾಲಿಷನ್ ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡಿಸ್ಕೊಂಡು ಅಲ್ಲ, ಬನ್ನಿ, ಆಮೇಲೆ ಅಪರಾಧ ಡೆಮಾಲಿಷನ್ ಮಾಡಿ. ತೋರ್ಸಪ್ಪ. ಅದು ಬೇಡ, ನಿಮ್ದೇ ಆಗ್ಲಿ ಜಾಗ. ಮೇಡಮ್, ನಾನು ಡೆಮಾಲಿಷನ್ ಮಾಡಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ಕೊಡು. ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ, ಯಾರು? ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ಆಗ್ಲೇ ನೀನು ಅಪರಾಧಿ ಜೈಲಲ್ಲಿ ಇರ್ಬೇಕು. ಇಲ್ಲಿದ್ಯಾ? ಆಯ್ತು ಆಯ್ತು ಮೇಡಮ್. ನೀನ್ ಜೈಲಲ್ಲಿ ಇರ್ಬೇಕು, ಕಳ್ಳ ನೀನು. ಕದ್ದು ಹೊಡೆದಿದ್ಯಾ, ನಾನು ಇಲ್ದಿರೋ ಟೈಮಲ್ಲಿ ಬಂದು ಹೊಡೆದಿದ್ದೆ. ಯಾಕೆ ನಿಮ್ಮನೆ ಇದ್ರಲ್ಲಿ ಸಿಸಿ ಕ್ಯಾಮ್ರಾ ತಕ್ಷಣ ಏನ್ ಕಳ್ತನ ಅಲ್ಲಪ್ಪ, ಮಾಡಿ ಇಲ್ಲಿ ಹೊಡೆದಿದ್ಯಲ್ಲ, ಗಾಡಿ ಇಲ್ಲಿ ತನಿಖೆ ಆಗಿ ಬನ್ನಿ. ಎಲ್ಲ ಕದ್ದಿದ್ಯಾ. ಆಯ್ತು, ತನಿಖೆ ಆಗ ಇಲ್ಲಿ ಅವ್ರ ಮನೆಗೆ ಬೀಗ ಹೊತ್ಕೊ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ, ಅಲ್ಲೇ ನೋಡಲ್ಲಿ ತಿರ್ಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆ. ಎಲ್ಲ ಇದೆ. ನಮ್ಮ ಸಟ್ಟಿಗೆ ಅತಿಕ್ರಮಣ ಪ್ರವೇಶ ಮಾಡಿ ಯಾರು? ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ ನೀನ್ ಶೆಡ್ ಹಾಕಿದ್ಯಾ? 17ನೇ ತಾರೀಕು ಅಲ್ಲಪ್ಪ, ಜೊತೆ ಮಾಡಿ ನೀನ್ ಮೇಡಮ್. ಹಾಕಿದ್ದ? ನೀನ್ ಹಾಕಿದ್ದ? 17ನೇ ತಾರೀಕಲ್ಲಿ ಮೊನ್ನೆ ಹಾ, ನೀನ್ 17ನೇ ಹಾಕಿದ್ದ? ತಾರೀಕು ಜಿಪೇ ಮಾಡಿವನೆ. ನೀನ್ ಹಾಕಿದ್ದ? ಈಗ ಹೋಟೆಲ್ಗೆ ಜಿಪೇ ಏ, ಮಾಡ್ಕೊಡ್ತೀನಿ ಯಾರ್ಗಾರ ಮಾಡ್ಕೊತಾರೆ, ಮೇಡಮ್. ನೋಟ್ ನಿಮ್ಗೇನಪ್ಪ, ಅವ್ರು ಯಾರ್ಗಾರ ಮಾಡ್ಕೊತಾರೆ. ಈಗ ಮಾಧ್ಯಮದಲ್ಲಿ ನಮ್ಮ ಮಗನಿಗೆ ಅದನ್ನ ನೋಡ್ತಾರೆ. ಇಲ್ಲೇ ನಿಮಗೆ ನೀವು ಮಾಡ್ಕೊಳಕ್ ಹೋಗಬೇಡಿ ಏನ್ ರೌಡಿಸಂ ಮಾಡಕ್ ಬಂದಿದ್ದೀರಾ? ಮೇಡಮ್. ಯಾರು ನೋಡಿಸಂಗಿಲ್ಲ, ಬೇಡಿ ಬಿಡಿಯಾನೆ ಯಾಕ್ ಮಾತಾಡೋದು? ಮಾತಾಡಿ ಯಾಕ್ ಮಾತಾಡ್ತೀರಿ? ನೀನ್ ಬಂದು ಈ ಕಡೆ. ನಾನಲ್ಲ, ನೀನು ಹೋದ್ಮೇಲೆ ಹೋಟ್ಲಲ್ಲಿ ಅಲ್ಲ, ನನ್ನ ಆಯ್ತು ನೋಟಿಸ್ ಬಂದೆ. ಹಂಚಿದ್ದು ಯಾರು? ನಾನೇ ನೀನು ಹಂಚಿದ್ದು, ನಾನೇ ಆಮೇಲೆ ನಾವು ಹೋಗ್ಲಿ ಬಿಡಿ. ಹೌದು. ಮತ್ತೆ ಯಾಕೆ ಹೋದ್ರಿ? ಯಾವಾಗ ಹೋಯ್ತು ನೀವು? ಯಾವಾಗ? ನೀನು ಹೋದ್ಮೇಲೆ ನಾವು ಹೋದ್ವಿ. ಈಗ ಇತ್ತೀಚೆಗೆ ಹೋಯ್ತಿರ್ತೀವಿ. ಇತ್ತೀಚೆಗೆ ನೀನು ಹೊಡೆದಾಕಿದ್ದಕ್ಕೆ ಡೆಮಾಲಿಷನ್ ಇನ್ಫಾರ್ಮೇಶನ್ ಕೇಸ್ ಕೊಟ್ಟಿದ್ದೀನಿ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನ್ ನೋಡಿದ್ಯಾ? ನೀವು ಬಂದಿಲ್ಲ. ನೀನ್ ಎಷ್ಟು ಕೋಟಿ ಕೊಟ್ಟು ತಗೊಂಡಿದ್ದೀರಿ ಗೊತ್ತಾಯ್ತಾ? ಎಷ್ಟು ಕೋಟಿ ತಗೊಂಡು ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋದು ಹೆಂಗ್ ಬರ್ತೀಯ? ನಮ್ ಕೈಗೆ ಬಂದು ರೌಡಿಸಂ ಮಾಡ್ತೀಯ? ನಮ್ಮ ತಾಯಿ ಹೆಂಗ್ ಸಮಾನ ಬರ್ತೀಯ? ಲಕ್ಷ್ಮಣನ ತಾಯಿ ಹೋಗು, ನೀನ್ ಫ್ರೀ ತಗೋ. ನನ್ ಫ್ರೀ ತಗೋ. ಅಮ್ಮ ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲೋ ಇರ್ತಾರೆ ಅಂದ್ರೆ ನಾವು ಆಯ್ತಪ್ಪ, ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನ್ ಎಲ್ಲೋ ಮೇಡಮ್ ನಿಮ್ದು ಅಂತ ಫೋನ್ ಮಾಡಿ ಮೇಡಮ್. ಮಾಡಿ ಹೋಗ್ತಿದ್ದೀರ. ಮಾಡಿ ಈಗ ಕೋರ್ಟಿಗೆ ಹೋಗ್ತಿರಲ್ಲ ಮಾಡಿ. ಇರೋದು ನಂದು, ನಿಂದು ಏನಿದೆ ತೆಗಿ. ಇವತ್ತು ಇದೆಯಲ್ಲ ಕೋರ್ಟು. ನೀನ್ ಹೋಗು. ನಾನು ಹೋಗ್ತೀನಿ ಮೇಡಮ್ ಕೋರ್ಟಿಗೆ. ಪುಷ್ಪ ಅವರಲ್ಲಿ ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಡೆಮಾಲಿಷನ್ ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಯಾಕೆ ಮಾಡಿದೆ? ನನ್ನ ಜಾಗ ಕ್ಲೀನ್ ಮಾಡ್ಕೊಂಡೆ ಮೇಡಮ್ ನಾನು. ನೀನಾ? ಕ್ಲೀನ್ ಮಾಡ್ಕೊಂಡೆ? ಯಾಕೆ ನೀನ್ ತುಂಬಾ ಕ್ಲೀನ್ ಆಗಿರ್ತಿದ್ದೆಲ್ಲ, ಎಲ್ಲ ಹೋಗಿದ್ದೆ 25 ದಿವಸಕ್ಕೆ ಈಗ ಬಂದಿದ್ಯಾ. ಹಿಂಗೆ ಎಷ್ಟು ಮನೆ ಹಾಳು ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನನ್ನ ನಿಂದೇನಾ? ಬಗ್ಗೆ ನೀವು ಅಲ್ಲ, ಆ ಕಡೆದು ನಿಂದೇನಾ? ಆ ಕಡೆದು? ನಾನು ಒಬ್ಬ ಮಾಸ್ಟರ್ ಮಗ. ಆ ಕಡೆದು ನಾನು ನಿಂದೇನಾ? ಒಬ್ಬ ಮಾಸ್ಟರ್ ಮಗ. ನನಗೂ ಗೌರವ ಇದೆ. ನನಗೂ ಗೌರವ ಇದೆ. ಅಲ್ಲಪ್ಪ, ಈ ಜಾಗ ಅಪ್ಪ, ನಾನು 45 ಕಲಿಸಿದೆ. ದಿವಸದಿಂದ ಏನ್ ಮಾಡೋದು? ಯಾಕೆ ಹಿಂಗೆ ಬಿಟ್ಟಿದ್ದೆ? ಯಾಕೆ ಹಿಂಗೆ ಬಿಟ್ಟಿದ್ದೆ? ನನಗೂ ಒಂದು ಸ್ಥಾನಮಾನ ಗೌರವ ಅಲ್ಲಪ್ಪ, ಇದೆ. ನಿನ್ ಸ್ಥಾನ ಬೇಡ, ಅದೆಲ್ಲ ನಾನು ನಮಗೂ ಕೇಳಲ್ಲ. ಅದನ್ನ ಆ ನಾವು ಕಡೆಗೆ ಇಟ್ಬಿಡೋಣ. ಬಡವರು ಆಗಿದ್ರೆ ಈಗ ನಾವು ಗೌರವ ಈ ಬದುಕುತ್ತೇವೆ. ಜಾಗನ ನೀನು ಯಶ್ ಅವ್ರ ಮನೇಲಿ ಒಪ್ಪಿಸ್ಕೊಂಡವ್ರೆ ಅಂತ ಹೇಳಿದಾಗ, ಹೌದು, ನನ್ನ ಮಗನ ಹೆಸರು ಹೇಳಿದಾಗ ನಾನು ಒಪ್ಪಿಸ್ಕೊಂಡಿದ್ದೆ, ನೀನ್ ತೋರಿಸ್ಬೇಕು. ಎಲ್ಲಿ ಒಪ್ಪಿಸ್ಬೇಕು? ತೋರಿಸಿದ್ದೀನಿ, ಎಲ್ಲಿ? ಕೋರ್ಟಲ್ಲಿ ತೋರಿಸಿದ್ದೀನಿ ಮೇಡಮ್. ಇಲ್ಲಿ ಹೇಳೋ ವಿಡಿಯೋಗೆ ಹೇಳಿದ್ದೀನಿ ಮೇಡಮ್ ನಾನು. ಯಾರೇ ನಿಮ್ಮನ್ ಕರ್ದಿದ್ದು? ಯಾರು ನೀವೇ ಬಂದ್ರೆ ಅವ್ನ್ ಕರ್ದ್ರು. ಮತ್ತೆ ಬಿಟ್ಟು ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕಲ್ಲಿ ಜಿಪಿಎ ಮಾಡಿದ್ದಾರೆ. ಅವ್ರ ಇಷ್ಟ, ಅವ್ರು ಯಾರ್ಗಾರ 17ನೇ ತಾರೀಕಲ್ಲಿ ಜಿಪಿಎ ಮಾಡ್ಬೋದಾ ಸರ್? ಸಂಬಂಧ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ ಇವ್ರು ಯಾಕೆ ಕೊಡ್ತಾರೆ? ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. ಮೇಡಮ್ ನಾನು ನಿಮ್ಮ ಜನ ನಾನು ಇದೆ ಅವ್ರ ಮೊಮ್ಮಗಳು, ನೀನು ಇಲ್ಲ ಅಂತ ಎದುರಿಸ್ಬೇಡ ಮೇಡಮ್. ನನ್ನ. ನಿಮ್ಮ ಬಗ್ಗೆ ಗೌರವ ಇದೆ ನನಗೆ. ನನಗೂ ಇದೆ ಅವ್ರ ಮೊಮ್ಮಗಳಪ್ಪ. ಗೌರವ ಇದೆ ಮೇಡಮ್. ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ನನ್ ಮಗನ ಹೆಸರು ಯೂಸ್ ಮಾಡ್ತೀಯಾ? ನೋಡಿ, ನಿಮ್ಮ ಮಗನ ಹೆಸರು ನಾವು ಯಾವತ್ತೂ ಕಳೆದುಕೊಳ್ತಾ ಇಲ್ಲ. ಅಭಿಮಾನ ಇದೆ. ಫೋನ್ ಎಲ್ಲ ಟಿವಿಲಿ ಎಲ್ಲ ಇದೆ, ರೆಕಾರ್ಡ್ ಇದೆ, ಕೊಡ್ತೀನಿ. ನೋಡಿ ಮೇಡಮ್, ಯಾವತ್ತೂ ನಾನು ಮುಚ್ಚಿಸಿದ್ದೀವಿ ಅಂತ ಹೇಳಿದ್ರೆ, ಎಲ್ರಿ ಅವ್ರ ಬಗ್ಗೆ ದುಡ್ಡು ಕೊಡ್ತಾರೆ. ಹೇಳಿ ಇನ್ನೂ ಒಂದು ಸಲ ಅಪಾರ ಒಂದು ಗೌರವ ಇದೆ ನಿಮ್ಮ ಹತ್ರ. ಏ, ಹೋಗಲ್ಲ, ಹೇಳಮ್ಮ ಅವ್ನ ಹತ್ರ. ಸೈಟ್ ಮೇಲೆ ಆರ್ಡರ್ ತಂದಿದ್ರಾ? ನೀವು ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ನೀವು ಸರ್ವೆ ನಂಬರ್ ನಂಬರ್ ಕೊಡು, ಸರ್ವೆ ನಂಬರ್ ಕೊಡು, ನಮ್ಮ ಸರ್ವೆ ನಂಬರ್ ಕೊಡು. ನಿಮ್ಗೆ ಹುಡುಗಿ ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಏಡಿಎಲ್ ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಕೊಟ್ಟು ನಾವು ನೋಡಪ್ಪ ನೀನು, ಏನ್ ಜನಕ್ಕೆ ಆಯ್ತಪ್ಪ, ನಿಮ್ ಆರ್ಡರ್ ಕೊಡ್ಸಿ. ಅವ್ರು ಮೀಡಿಯಾದವರಿಗೆ ಒಂದು 60 ಸೈಟ್ ಮೇಲೆ ಬಂದಿದ್ರೆ ಹಿಂದೆ ಬನ್ನಿ ಮಾತಾಡ್ತೀರಾ? ಮತ್ತೆ ಹೆಂಗ್ ಬಂದೆ ಇದ್ರ ಮೇಲೆ? ಎಲ್ಲೈತೆ ಅಡ್ರೆಸ್? ಈಗ ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿದ್ರಾ? ಕೊಡಿ ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಇದೆ. ಮುನ್ಸಿಪಾಲಿಟಿ ಖಾತೆ ನಿಮ್ಮ ಹೆಸರಲ್ಲಿ ಆಯ್ತಾ? ನಿಮ್ಮ ಒಬ್ಬನ ಹೆಸರು ಮುನ್ಸಿಪಾಲಿಟಿ ಖಾತೆ ಆಗಿತ್ತಾ? ತಗೋಬಾ ಮತ್ತೆ. ಒಂದ್ ಕೆಲಸ ಮಾಡಿ, ಇರೋ ಸಂಜೆ ತಗೋಬಾ, ಎಲ್ಲ ಪ್ರೆಸ್ ಮೀಟ್ ಇಡ್ತೀನಿ, ಬಾ ತಗೋಬಾ. ಆಯ್ತು, ತಗೊಂಡು ನೀವು ತಗೊಂಡು ನಾನು ತಗೊಂಡು ಯಾರು? ನೀವು ತಗೊಂಡು ನಾವು ತರ್ತೀವಿ, ನೀನ್ ತಗೋಬಾ. ನಾನು ನೀನ್ ತಗೋಬಾ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು.
ಇದ್ರ ಮೇಲೆ ನಿಮ್ಗೆ ಜಾಗ ಅಂತಂದ್ರೆ ನಿಮ್ದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಹೋಗಿ ಹೇಳು. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು. ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ತೋರ್ಸು ಎಲ್ಲ. ನೀವು ಎಲ್ಲಿದ್ರಿ ಹೊತ್ತಸಕ್ಕೆ? ಎಲ್ಲೈತೆ? ನಿಮ್ಮ ಅಲ್ಲ, ಜಾಗ ಎಲ್ಲಿ ಮಾಸ ಇದೆ? ಪೊಲೀಸ್ ಹಠ ಇರೋದು. ಆಯ್ತಾ? ಆ ಶೆಡ್ಡು ಕಟ್ಟಿರೋದು ಅವರು ಲೈಟ್ ಬಿಲ್ ನಿಮ್ದೆಲ್ಲ ಕಟ್ಟಲ್ಲ, ಅಕ್ಕಪಕ್ಕ ನಂದು ಎಲ್ಲ ಅಂತ ಇದೆಯಾ? ಬರೀ ಸುಳ್ಳು ಹೇಳ್ತಾರೆ. ಒತ್ತುವರಿ ಸರ್, ಒತ್ತುವರಿ ಅಂದ್ರೆ ಏನು? ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನಾನು ನೋಡ್ರಿ ಪಕ್ಕದಲ್ಲಿ ಏನಾದ್ರು ಒಂಚೂರು ಒತ್ತುವರಿ. ಸುಮ್ನೆ ಒತ್ತುವರಿ ಅಂತ ಹೆಂಗ್ ಹೇಳ್ತೀರಾ? ದಾಖಲಾತಿ ಕೊಟ್ಟಿಲ್ಲ ನಾವು. ಈಗ ನೀವು ಏಕೆ ಕೊಟ್ಟಿಲ್ಲ, ನೀನ್ ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ. ನೀವು ಕಾಂಪೌಂಡ್ ಹೊಡೆದಾಗ ನೀವು ಕಾಂಪೌಂಡ್ ಆಗಿದ್ರೆ ನೀನ್ ಯಾಕೆ ಕೊಟ್ಟು ಕೊಟ್ಟಿದ್ದೆ? ಪೇಪರ್ ನಿಮ್ದು ಅಂತ ಪ್ರೂವ್ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ ಮೇಡಮ್. ಯಾರು ಪ್ರೂವ್ ಮಾಡಿದ್ರೆ ಕೊಡು ಮತ್ತೆ. ಪ್ರೂವ್ ಮಾಡಿದ್ರೆ ನೀವ್ ಏನ್ ಮಾಡಿದ್ರಿ? ಯಾವ್ದು? ಕೆಲಸ ಮಾಡ್ರಿ, ಈಗ ಮೀಡಿಯಾದವ್ರೆ. ಈಗ ನಾನು ನೋಡ್ರಿ, ಕೋರ್ಟ್ ಇದೆ ನನ್ಗೀಗ ಕೋರ್ಟಿಗೆ ನಾನು ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ನಾವು ಕರ್ದಿದ್ವಾ ನಿನ್ನ? ನಾವು ಕರ್ದ್ವಾ? ನೀನೇ ತಾನೇ ಬಂದ್ ಯಾರು ನಿನ್ ಜಾಗ ಅಂತ ಹೇಳಕ್ ಕೊಡ್ತೀನಿ ಇವತ್ತಿಂದ, ಗೊತ್ತಾಯ್ತಾ? ವಿಷಯ ನಿನ್ ಜಾಗ ಅಂತ ಸುಳ್ಳು ಸುಳ್ಳು ಆಪಾದನೆ ಮಾಡ್ಬೇಕಲ್ಲ. ಅಲ್ಲೇ